ರೇಖಾದಾಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗಳಿಗೂ ನನ್ನ ಚಲನಚಿತ್ರ ನಟಿ ಮೀನಾ ಮಾಡೋ ನಮಸ್ಕಾರಗಳು. ನಾನು ರೇಖಾ ತುಂಬ ಹಳೆ ಫ್ರೆಂಡ್ಸು. ಬಟ್ ಇವತ್ತು ಅವರ ಚಾನಲಲ್ಲಿ ನಾನು ಕುಕಿಂಗ್ ಮಾಡೋ ಅವಕಾಶ ಆಗ್ತಾ ಇದೆ. ಯಾಕೆಂತಂದರೆ ಅವಳು ಬ್ಯುಸಿ, ನಾನು ಬ್ಯುಸಿ. ಒಂದು ವರ್ಷದಿಂದ ನನಗೆ ಆಪರ್ಚುನಿಟಿಗೆ ನಾನು ಕಾಯ್ತಾ ಇದ್ದೆ. ಹಾಗೆ ಅವಳು ಹೇಳ್ತಾ ಇದ್ಲು, ಮಾಡು ನೀನೇನಾದರೂ ರೆಕಾರ್ಡ್ ಮಾಡೋಣ ಹಾಗೆ ಅಂತ. ಬಟ್ ಅದಕ್ಕೆ ಅವಕಾಶ ಕೂಡ ಬಂದಿರಲಿಲ್ಲ, ಬಿಕಾಸ್ ಇಬ್ಬರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ. ಸೊ ಇವತ್ತು ನಾನು 2 ಥರ ಅಡುಗೆ ಮಾಡ್ತಾ ಇದ್ದೀನಿ. ಒಂದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮತ್ತು ಇನ್ನೊಂದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಸೊ ಈ ಒಂದು ಪ್ರಿಪ್ರೇಷನ್ ನಾನು ಹೇಗಾಯಿತು ಅಂತಂದರೆ, ಮೊನ್ನೆ ನಾವೊಂದು ಮೂವಿಲಿ ಮೀಟ್ ಆದ್ವಿ. ಇಬ್ಬರು ಒಂದು ಬೀಗರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ, ಕರಿಮಣಿ ಮಾಲೀಕ ನೀನಲ್ಲ ಅಂತ ಒಂದು ಚಲನಚಿತ್ರ. ಸೊ ಭೇಟಿಯಾದಾಗ ರೇಖಾ ಅದೇ ಹೇಳ್ತಾ ಇದ್ವಿ, ಎಷ್ಟು ದಿನ ಆಗೋಯ್ತು ನಿಮಗೆ ನಾನು ಇದು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ಏನಿವೆ ಈ ಸರಿ ಆದರೂ ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ಫೈನಲಿ ಇವತ್ತು ನಮಗೆ ದಿನ ಕೂಡ ಬಂದಿದೆ. ಇದು ಚಿಲ್ಲಿ ಚಿಕನ್ ಹೇಗೆ ಅಂತಂದರೆ ಆಂಧ್ರ ಸ್ಟೈಲ್ ಮಾಡ್ತಾ ಇರೋದು. ಬಟ್ ಚಿಕನ್ ಬಿರಿಯಾನಿ ಬಂದು ನಾಟಿ ಸ್ಟೈಲ್. ಇವಾಗ ಯಾರೋ ಮನೆಗೆ ಬರ್ತಾರೆ, ಇದು ನಮಗೆ ಅರ್ಜೆಂಟಾಗಿ ಒಂದು ಅಡುಗೆ ಮಾಡಿಕೊಡ್ಬೇಕು. ಈ ಚಿಲ್ಲಿ ಬಿರಿಯಾನಿ ಆಯಿತು ಅಂತಂದರೆ ನಾವು ಕುಕ್ಕರಲ್ಲಿ ಮಾಡ್ಬೋದು. ಬಟ್ ಹೊರಗಡೆ ಮಸಾಲ ತಂದು ಅದು ಇದು ನಾನು ಆ ಥರ ಮಾಡ್ತಾ ಇಲ್ಲ. ನಮ್ಮದೇ ಆದ ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಾನು ಇದನ್ನ ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಲ್ಲಿ ಚಿಕನ್ ಆಫ್ಕೋರ್ಸ್ ವೆರಿ ವೆರಿ ಸಿಂಪಲ್ ರೆಸಿಪಿ. ಅದನ್ನು ನೀವು ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟಾರ್ಟ್ ಮಾಡೋಣವಾ? ನಟಿ ಸ್ಟೈಲ್ ಚಿಕನ್ ಬಿರಿಯಾನಿಗೆ ಬೇಕಾಗಿರುವ ಪದಾರ್ಥಗಳು: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ ಹಾಗೂ ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿ, ಮತ್ತು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಳ್ಬೇಕು, ಸ್ವಲ್ಪ ನಿಂಬೆಹಣ್ಣು, ಪೆಪ್ಪರ್. ಸೊ ಇಷ್ಟು ಪದಾರ್ಥ ಯೂಸ್ ಮಾಡ್ತೀವಿ. ಹಾಗೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ಗೆ ಹಸಿಮೆಣಸು ಮತ್ತು ಸೋಯಾ ಸಾಸ್, ವಿನೆಗರ್ ಆ್ಯಂಡ್ ದೆನ್ ಕಾರ್ನ್ಫ್ಲೋರ್. ಇಷ್ಟೇ ಪದಾರ್ಥ. ವೆರಿ ಸಿಂಪಲ್, ವೆರಿ ಟೇಸ್ಟಿ. ಬನ್ನಿ ಚಿಕನ್ ಬಿರಿಯಾನಿ ಮಾಡೋ ವಿಧಾನ ತೋರಿಸ್ತೀನಿ. ಮೊದಲಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಗೆ ಪೆಪ್ಪರ್. ಸೊ ಇದನ್ನೆಲ್ಲ ನಾನು ಸ್ವಲ್ಪ ಎಣ್ಣೆನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಓಕೆ, ಸೊ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಪೆಪ್ಪರ್ ಇಷ್ಟನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾದರೆ ಸಾಕು, ತುಂಬ ಕೆಂಪಗಾಗಬೇಕಂತ ಏನಿಲ್ಲ. ಏನಂದರೆ ಸ್ವಲ್ಪ ಈರುಳ್ಳಿದು ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ ಟೇಸ್ಟ್. ಏನಂದ್ರೆ ತುಂಬ ಈಸಿಯಾಗಿ ಮಾಡುವಂಥ ಒಂದು ಕುಕ್ಕಿಂಗು. ಹಾಗಾಗಿ ಯಾರಾದರೂ ಬಂದಾಗ ಇದನ್ನ ಮಾಡಲಿಕ್ಕೆ ನಾನು ತುಂಬ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಎಲ್ರಿಗೂ ಇಷ್ಟ ಬಿರಿಯಾನಿ ಅಂದರೆ, ಯಾರು ಬಿರಿಯಾನಿ ಇಷ್ಟ ಇಲ್ಲ ಹೇಳಿ. ಸೊ ಇದನ್ನೆಲ್ಲ ಹುರಿದ ನಂತರ ಇದ್ರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಮತ್ತು ಟೊಮ್ಯಾಟೊ ಎಲ್ಲ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಇದೆಲ್ಲ ಹುರಿದ ನಂತರ ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ಆರಬೇಕು. ಅಂತಂದರೆ ತುಂಬ ಬಿಸಿ ಇರೋದನ್ನ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಲಿಕ್ಕೆ ಹೋದರೆ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ಮಾಡಿ. ಇದೆಲ್ಲ ಸ್ವಲ್ಪ ಕೂಲ್ ಆಗಬೇಕು. ಕೂಲ್ ಆದ ನಂತರ ನಾನು ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಮಿಕ್ಸಿಗೆ ನಾನು ಆಲ್ರೆಡಿ ಟೊಮ್ಯಾಟೊ ಹಾಕ್ಕೊಂಡಿರ್ತೀನಿ. ಮಿಕ್ಸಿಗೆ ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಳ್ತೀನಿ. ಹಾಗೆ ಪುದೀನ ರುಬ್ಲಿಕ್ಕೆ ಮತ್ತು ಕೊತ್ತಂಬರಿ. ಪುದೀನನ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ಕೂಡ ಹಾಕ್ತೀನಿ. ಅದೊಂದು ಸ್ವಲ್ಪ
ಫ್ಲೇವರ್ ಬರಲಿಕ್ಕೋಸ್ಕರ. ಸೊ ಇವಾಗ ಇದು ಒಂದು ತಕ್ಕ ಮಟ್ಟಿಗೆ ಫ್ರೈ ಆಗಿದೆ. ನಾನು ಸ್ವಲ್ಪ ಫ್ರೈ ಮಾಡಿದ್ರೂ ಓಕೆ, ಅಥವಾ ಇಷ್ಟಿದ್ರೂ ಸಾಕು. ನಾನೀಗ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನಾನು ಕುಕ್ಕರ್ ತಗೊಳ್ತಾ ಇದ್ದೀನಿ. ಕುಕ್ಕರ್ ಗರಂ ಮಾಡೋದ್ರಿಂದ ಸೊ ಇವಾಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಮಸಾಲೆ ಎಲೆ, ಅದೇ ದಾಲ್ಚಿನ್ನಿ ಎಲೆ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ, ಬಿರಿಯಾನಿ ಎಲೆ ಅದನ್ನು ಸ್ವಲ್ಪ ಹಾಕ್ತೀನಿ. ನಂತರ ಚಿಕನ್ ಆಲ್ರೆಡಿ ನಾನು ಅರಿಶಿನ ಅದನ್ನೆಲ್ಲ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಯೂಸ್ ಮಾಡೋದು ಚಿಕನ್ಗೆ ವಾಶ್ ಮಾಡುವಾಗಲಿ ಅಥವಾ ಅಡುಗೆ ಮಾಡುವಾಗಲಿ ತುಂಬಾ ಒಳ್ಳೆಯದು. ಬಿಕಾಸ್ ಇಟ್ ಇಸ್ ಆ್ಯಂಟಿಸೆಪ್ಟಿಕ್ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ನಾನು ಆಲ್ರೆಡಿ ವಾಶ್ ಮಾಡಿ ಚಿಕನ್ನ ಅರಿಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ನಾನು ಇಟ್ಟಿದ್ದೀನಿ, ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು. ಒಗ್ಗರಣೆಗೆ ಇವಾಗ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪ, ಹಾಗೆ ಜೊತೆಯಲ್ಲಿ ಸ್ವಲ್ಪ ಆಯಿಲ್ ಕೂಡ ಮಿಕ್ಸ್ ಮಾಡ್ತೀನಿ. ಯಾಕೆಂದರೆ ಫುಲ್ಲು ತುಪ್ಪದ ಟೇಸ್ಟ್ ಬರಬಾರ್ದು ಅಂತ ಸ್ವಲ್ಪ ಆಯಿಲ್ ಕೂಡ ಜೊತೆಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಬಿಸಿ ಆದ ನಂತರ ಆಲ್ರೆಡಿ ನಾನು ಬಿರಿಯಾನಿ ಎಲ್ಲ ಇದೆ, ರೆಡಿ ಇದೆ. ಅದನ್ನು ಹಾಕಿ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋದು. ಕಟ್ ಮಾಡಿಕೊಂಡಿರೋ ಈರುಳ್ಳಿ ಮತ್ತು ಮಸಾಲೆ ಎಲೆ ಅಂದರೆ ಬಿರಿಯಾನಿ ಎಲೆನ ಎರಡನ್ನೂ ಹಾಕಿದ್ದೀನಿ ನಾನು. ಅದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಆಲ್ರೆಡಿ ಅರಿಶಿನದಲ್ಲಿ ಮಿಕ್ಸ್ ಮಾಡಿರುವಂಥ ಚಿಕನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಬಿಕಾಸ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ, ಆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದನ್ನು ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಆಲ್ರೆಡಿ ಆನಿಯನ್ನು ಇದೆಲ್ಲ ಫ್ರೈ ಮಾಡಿದ್ದೀವಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಆ ಮಸಾಲನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ರೆಡಿ ಫ್ರೈ ಮಾಡಿರೋದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅಲಾಂಗ್ ವಿತ್ ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಮೂರನ್ನು ಆ್ಯಡ್ ಮಾಡಿದ್ದೀನಿ. ಆಲ್ರೆಡಿ ಎಲ್ಲ ಫ್ರೈ ಮಾಡ್ಕೊಂಡಿರುವಂಥ ಪದಾರ್ಥನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಏನಪ್ಪ ಅಂದರೆ ಸ್ವಲ್ಪ ತರಿ ಇರಲಿ, ತುಂಬಾ ಗ್ರೈಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಆಲ್ರೆಡಿ ಆಗಿದೆ ಇದು. ಸೊ ಇದಕ್ಕೆ ನಾನು ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮಸಾಲ ಆ್ಯಡ್ ಮಾಡಿದ ನಂತರ ಒಂದು 5 ಮಿನಿಟ್ಸ್ ನೀವು ಈ ಮಸಾಲದಲ್ಲೇ ಫ್ರೈ ಮಾಡಿ.
ನಿಮಗೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಮಸಾಲ ಜೊತೆ ಚಿಕನ್ ಸ್ವಲ್ಪ ಇದಾಗಿದೆ, ಕುಕ್ ಆಗಿದೆ. ಸೊ ರೈಸ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ರೈಸ್ ಹಾಕ್ತಾ ಇದ್ದೀನಿ. ಒಂದು ಗ್ಲಾಸ್ ರೈಸಿಗೆ 2 ಗ್ಲಾಸ್ ನೀರು ಹಾಕಬೇಕು. ಹಾಗೆಯೇ ಇನ್ ಕೇಸ್ ಏನಾದ್ರು ಬಾಸ್ಮತಿ ರೈಸ್ ಯೂಸ್ ಮಾಡ್ತೀರಾ ಅಂದರೆ ಒಂದಕ್ಕೆ ಒಂದೇ ಯೂಸ್ ಮಾಡಿದ್ರೆ ಓಕೆ, ಯಾಕೆಂದರೆ ಸ್ವಲ್ಪ ಉದುರಾಗಿ ಬರುತ್ತೆ. ಸೊ ಮತ್ತೆ ನಾನು ನೀರು ಹಾಕ್ತಾ ಇದ್ದೀನಿ ಇದಕ್ಕೆ, ಜೊತೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನು ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲನೇ ಹೇಳಿದಾಗೆ 1ಕ್ಕೆ 2 ಗ್ಲಾಸ್ ನೀರು. ಸೊ ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು. ಸೊ ಇದು ಸ್ವಲ್ಪ ಫ್ಲೇವರ್ಡ್ ಇದಿರುತ್ತೆ. ಹಾಗೇನೆ ಸ್ವಲ್ಪ ಲೈಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ವಿಷಲ್ ಹಾಕ್ಬಿಡ್ತು ಅಂದರೆ ನಮ್ಮ ಚಿಕನ್ ಬಿರಿಯಾನಿ ರೆಡಿ. ಸೊ ಇವಾಗ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ಅಥವಾ 3 ವಿಷಲ್ ಹಾಕ್ಸಿದ್ರೆ ದಟ್ಸ್ ಇನಫ್. ಸೊ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಸೊ ಈ ಕಡೆ ಪಕ್ಕದಲ್ಲಿ ನಾನು ಚಿಲ್ಲಿ ಚಿಕನ್ ರೆಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಚಿಕನ್ ಆಲ್ರೆಡಿ ನಾನು ಇದನ್ನ ಅರಿಶಿನ ಮತ್ತು ಉಪ್ಪು ಹಾಕಿ ಎಲ್ಲ ವಾಶ್ ಮಾಡಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡಿ ಕೂಡ ನಾನು ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಜೊತೆಲಿ ಈಗ ಕಟ್ ಮಾಡಿರುವಂಥ ಹಸಿಮೆಣಸನ್ನ ನಾನು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಸೊ ಇದು ಬೇಯಬೇಕು. ಸೊ ಇದಾದ ನಂತರ ಸ್ವಲ್ಪ ಹಸಿಮೆಣಸು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ ವಾಶ್ ಮಾಡಿ. ಇದನ್ನು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಅದನ್ನು ರೆಡಿ ಮಾಡಿಟ್ಕೊಂಡು ಚಿಕನ್ನು ಆಲ್ಮೋಸ್ಟ್ ಬೆಂದಿದೆ ಅನ್ನುವಾಗ ಈ ಇದು ಮಾಡಿರೋ ಮಿಕ್ಸಿಗೆ ಹಾಕಿರುವಂಥ ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡಿ ಚಿಲ್ಲಿನ ನಾನು ಗ್ರೈಂಡ್ ಮಾಡ್ತೀನಿ. ಇದು ಕೂಡ ಸ್ವಲ್ಪ ತರಿಯಾಗಿರುತ್ತೆ. ಸೊ ಅಷ್ಟು ಸಾಕು. ಸೊ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ತರಿಯಾಗಿ ಇರಬೇಕು, ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿ, ಯಾಕೆಂದರೆ ಹೆಸರೇ ಹೇಳ್ತಾ ಇದೆ ಚಿಲ್ಲಿ ಚಿಕನ್ ಅಂತ. ಸೊ ನಾವು ಸ್ವಲ್ಪ ಮೊದಲೇ ನಾನು ಬಲಿಜ ನಾಯ್ಡು. ಸೊ ನಾಯ್ಡುಗಳ ಖಾರಕ್ಕೆ ಫೇಮಸ್ ಅಲ್ವಾ. ಸೊ ಹಾಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತಾ ಇದ್ದೀನಿ, ತಿಂದವ್ರನ್ನ ನೆಕ್ಸ್ಟ್ ಟೈಮ್ ನನ್ನ ನೆನೆಸ್ಕೊಂಡ್ಲಿ ಅಂತ. ಸೊ ಚಿಲ್ಲಿ ಚಿಕನ್ ರೆಡಿ ಆಗ್ತಾ ಇದೆ. ಸ್ವಲ್ಪ ಬೇಯಲಿ, ಇದು ಚೆನ್ನಾಗಿ ಕುಕ್ ಆಗಬೇಕು. ನಾನ್ ವೆಜ್ ಯಾವತ್ತೂ ಅರ್ಧಂಬರ್ಧ ಬೇಯಿಸ್ಕೊಂಡು ಮಾಡಬೇಡಿ ದಯವಿಟ್ಟು. ಸೊ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ. ದಯವಿಟ್ಟು ಚೆನ್ನಾಗಿ ಕುಕ್ ಮಾಡಿ, ಯಾವತ್ತೂ ನಾನ್ ವೆಜ್ನ ಚೆನ್ನಾಗಿ ಕುಕ್ ಮಾಡಿ ತಿನ್ನಿ. ಚಿಕನ್ ಬೇಯ್ತಾ ಇದೆ. ಸೊ ವೇಟ್ ಮಾಡೋಣ ಸ್ವಲ್ಪ. ಬಿರಿಯಾನಿ ಆಲ್ರೆಡಿ ಬಂತು. ಚಿಕನ್ ಹಾಕಿರೋದ್ರಿಂದ ಸ್ವಲ್ಪ ಕುಕ್ ಆಗಬೇಕು. ಇನ್ನೆರಡು ವಿಷಲ್ ವೇಟ್ ಮಾಡೋಣ.
ಫ್ರೆಂಡ್ಸ್ 3 ವಿಷಲ್ ಆಯಿತು. ಸೊ ನಾನು ಇವಾಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಸೊ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಸೊ ಇವಾಗ ಚಿಕನ್ ಬೇಯ್ತಾ ಇದೆ. ಅದ್ರ ಜೊತೆಗೆ ನಾವೇನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಈ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಸ್ವಲ್ಪ ನೀರಾಗಿನೇ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ನೀವು ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಏನಾಗುತ್ತೆ, ಆ ಬಿಸಿಗೆ ಮತ್ತೆ ಗಟ್ಟಿ ಆಗುತ್ತೆ, ಆದಷ್ಟು ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಏನಂತಂದರೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನಾನು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬೆಂದಿದೆ. ಸ್ವಲ್ಪ ನೀರು ಕಡಿಮೆ ಆದರೆ ಆಮೇಲೆ ನಾನು ಮತ್ತೆ ಕಾರ್ನ್ಫ್ಲೋರು ಮತ್ತು ಹಾಗೆ ಸೋಯಾ ಸಾಸ್ ಆಮೇಲೆ ವಿನಿಗರ್ ಇಷ್ಟನ್ನು ಆ್ಯಡ್ ಮಾಡ್ತೀನಿ. ಸೊ ನಾನು ಚಿಲ್ಲಿ ಚಿಕನ್ಗೆ ಲೈಟಾಗಿ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಹಾಕಲ್ಲ, ಜಸ್ಟ್ ಫಾರ್ ಫ್ಲೇವರ್ ಆ್ಯಂಡ್ ಟೇಸ್ಟ್ ಅಷ್ಟೇ. ಸೊ ಇವಾಗ ಆಲ್ರೆಡಿ ಗ್ರೈಂಡ್ ಮಾಡ್ಕೊಂಡಿರೋಂಥ ಚಿಲ್ಲೀಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಮೆಲ್ ನೋಡಿದ್ರೆ ಜೋರಾಗಿ ಖಾರ ಬರ್ತಾ ಇದೆ ಅನ್ನಿಸ್ತಾ ಇದೆ. ಸೊ ಈಗ ಸ್ವಲ್ಪ ಫ್ರೈ ಆಗಲಿ. ಇದು ಈ ಗ್ರೀನ್ ಚಿಲ್ಲಿ ಹಾಕಿದ ನಂತರ ಸ್ವಲ್ಪ ಫ್ರೈ ಆಗಲಿ. ಬಿಕಾಸ್ ನಾನು ಅದನ್ನು ಏನು ಫ್ರೈ ಮಾಡ್ಕೊಂಡಿಲ್ಲ ನಾನು. ಸೊ ಹಾಗಾಗಿ ಹಸಿ ಮಸಾಲ ಸ್ಮೆಲ್ ಹೋಗಬೇಕು, ಗ್ರೀನ್ ಚಿಲ್ಲಿದು ಸ್ಮೆಲ್ ಹೋಗಬೇಕು. ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡಿ. ಸೊ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇದು ಗ್ರೀನ್ ಚಿಲ್ಲಿ. ನಾನು ವಿನಿಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಹಾಕಬೇಡಿ, ಯಾಕೆಂದರೆ ವಿನಿಗರ್ ಸ್ವಲ್ಪ ಹುಳಿ ಬರುತ್ತೆ. ಸ್ವಲ್ಪ ವಿನಿಗರ್ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಆ್ಯಡ್ ಮಾಡಿ. ಹಾಗೆ ಅದರ ಜೊತೆಯಲ್ಲಿ ಸೋಯಾ ಸಾಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೋಯಾ ಸಾಸ್ ಅಷ್ಟೇ. ಸೊ ಅದರದ್ದೇ ಫ್ಲೇವರ್ ಬರಬಾರ್ದು. ಸೊ ಅದಷ್ಟನ್ನು ಕಡಿಮೆ ಹಾಕಿ ಸಾಕು. ಇವಾಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಚೆನ್ನಾಗಿ ಒಂದು 5 ಮಿನಿಟ್ಸ್ ಕುಕ್ ಆಗಲಿ. ಸ್ವಲ್ಪ ಮಿಕ್ಸ್ ಆಗ್ತಾ ಇದೆ, ಕುದೀತಾ ಇದೆ. ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಕಾರ್ನ್ಫ್ಲೋರ್ನ ನೀರಲ್ಲಿ ನಾನು ಮಿಕ್ಸ್ ಮಾಡಿ ಥಿನ್ ಕನ್ಸಿಸ್ಟೆನ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕಿ ಒಂದು 2 ನಿಮಿಷ ಮುಚ್ಚಿ ಇದನ್ನ ಕಾರ್ನ್ಫ್ಲೋರ್ ಹಾಕಿದ ನಂತರ ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇಡಿ. ನೋಡ್ತಾ ಇದ್ದೀವಿ ಹಾಗೆಯೇ ಎಷ್ಟು ಬೇಗ ಗಟ್ಟಿ ಆಗುತ್ತೆ ಅದು ಅಂತ. ಸೊ ಹಾಗಾಗಿ ನಾನು ಆದಷ್ಟು ಸ್ವಲ್ಪ ನೀರನ್ನ ಜಾಸ್ತಿನೇ ಕ್ವಾಂಟಿಟಿ ಯೂಸ್ ಮಾಡಿದ್ದೀನಿ. ಸೊ ದಟ್ ನಮಗೆ ಒಂದು ತಿಕ್ ಗ್ರೇವಿ ಥರ ಬರುತ್ತೆ. ಸೊ ಇಟ್ ಬಿ ವೆರಿ ಟೇಸ್ಟಿ.
ನೋಡಿ ನಾನು ಈಗ ತಾನೇ ಹೇಳಿದೆ ನಿಮಗೆ ಎಷ್ಟು ಫಾಸ್ಟಾಗಿ ಕಾರ್ನ್ಫ್ಲೋರ್ ನಿಮಗೆ ಗ್ರೇವಿ ಎಷ್ಟು ಚೆನ್ನಾಗಿ ತಿಕ್ಕ ಗ್ರೇವಿ ಬಂದ್ಬಿಡುತ್ತೆ ನೋಡಿ. ಸೊ ಚಿಲ್ಲಿ ಚಿಕನ್ ಆಲ್ಮೋಸ್ಟ್ ರೆಡಿ, 99% ರೆಡಿ. ಸೊ ಟೇಸ್ಟ್ ಹೇಗಿರುತ್ತೋ ಗೊತ್ತಿಲ್ಲ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಥರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಸೊ ಆಗಿದೆ ಚಿಲ್ಲಿ ಚಿಕನ್ನು. ಟೇಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಗ್ರೇವಿ ಮಾತ್ರ ನೋಡ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿದೆ. ರೇಖಾ ಮೇಡಮ್ ತಿಂದ್ಬಿಟ್ಟು ಏನು ಹೇಳ್ತಾರೆ ನೋಡೋಣ. ಓಕೆ, ಇವಾಗ ಪ್ರೆಷರ್ ಎಲ್ಲ ಹೋಗಿದೆ ಬಿರಿಯಾನಿದು. ಸೊ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಪುದೀನ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಪುದೀನೂ ಆ್ಯಡ್ ಮಾಡ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಅಷ್ಟೆ. ಸ್ವಲ್ಪ ಬಿಸಿ ಇದೆ, ಸ್ಲೋಲಿ ಮಿಕ್ಸ್ ಮಾಡೋಣ, ಇಲ್ಲಾಂದರೆ ಮುದ್ದೆ ಆಗ್ಬಿಡುತ್ತೆ. ಫ್ರೆಂಡ್ಸ್, ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ರೇಖಾ, ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಎರಡೂ ರೆಡಿ ಇದೆ. ಜೊತೆಲಿ ಮೊಸರು ಬಜ್ಜಿನೂ ಹಾಕ್ತಾ ಇದ್ದೀನಿ. ತಿಂದ್ಬಿಟ್ಟು ಹೇಳ್ಬೇಕು ಹೇಗಿದೆ ಅಂತ ಪ್ಲೀಸ್. ನೀವು ನೋಡಿದಾಗೆ ಯಾವಾಗಾದರೂ ನಾನೇ ಫಸ್ಟ್ ಟೇಸ್ಟ್ ಮಾಡ್ತೀನಿ. ನಾನು ಮಾಡಲ್ಲ, ಯಾಕೆ ಅಂದರೆ ಅವ್ರು ಮಾಡಿದ್ದು ಹೇಗಿದೆ ಅಂತ ಫಸ್ಟ್ ಅವ್ರಿಗೆ ಗೊತ್ತಾಗಬೇಕು ಅಲ್ವಾ? ಸೊ ಅದಕ್ಕೆ ಇದನ್ನು ಫಸ್ಟು ಮೀನಾಗೆ ತಿನ್ನಿಸ್ತೀನಿ. ಮೀನಾ, ಇದನ್ನು ಹೇಳು, ನೀನು ಕರೆಕ್ಟಾಗಿದೆಯಾ ಅಂತ ಹೇಳು. ಉಪ್ಪು ಖಾರ ಕರೆಕ್ಟಾಗಿದೆಯಾ? ಉಪ್ಪು ಸ್ಲೈಟ್ಲಿ ಕಡಿಮೆ ಇದೆ ಅನ್ಸುತ್ತೆ, ಒಂಚೂರು ಕಡಿಮೆ ಇದೆ ಅಂತೆ. ಸೊ ಕಡಿಮೆ ಇದ್ರೆ ಒಳ್ಳೇದು, ಜಾಸ್ತಿ ಆಗ್ಬಾರ್ದು ಅಷ್ಟೇ. ಹೌದು ಹೌದು, ಖಾರ ಕರೆಕ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೀವು ತಿನ್ಬಿಟ್ಟು ನೀವು ಹೇಳಿ. ಇದು ಮೇನ್, ಇದು ನಾನು ತಿನ್ನಿಸ್ತೇನೆ ನಿಮಗೆ. ಇದು ಪರ್ಫೆಕ್ಟ್ ಇದೆ, ಅದು ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್, ಹಾಂ ಕರೆಕ್ಟ್ ಆಗಿದೆ ಅಂತೆ. ಉಪ್ಪು ಸ್ವಲ್ಪ ಕಡಿಮೆ, ನೋ ಪ್ರಾಬ್ಲಮ್, ನಡೆಯುತ್ತೆ. ಸೊ ನನ್ನ ಕಡೆಯಿಂದ ರೇಖಾಗೆ ಟೇಸ್ಟ್ ಮಾಡಲಿಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇದೆ, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಒಂಚೂರು ಆಂಧ್ರ ಸ್ಟೈಲ್ ಚಿಕನ್. ಖಾರ ಸೂಪರ್. ನಾನು ಎಲ್ಲೋದ್ರೂ ಅಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ಮೊದಲೇ ಹೇಳ್ಬಿಡ್ತೀನಿ, ರೇಖಾ ಖಾರ ಮೊದಲೇ ಎಷ್ಟು ಅಂದ್ಬಿಟ್ಟು 4-5 ಮೆಣಸಿನಕಾಯಿ ಹಾಕ್ಬಿಟ್ಟಿರ್ತಾರೆ ಜಾಸ್ತಿ. ನನ್ನ ಮಗ ಬೈತಾ ಇರ್ತಾನೆ, ಏನೋ ಎಷ್ಟು ಖಾರ ಹೇಳ್ತೀಯ ಅಂತ. ನಾವು ಸ್ವಲ್ಪ ಖಾರ ಮುಂದೆನೆ, ನಾನು ಹೇಳ್ದಂಗೆ ನಾವು ಸ್ವಲ್ಪ ನಾಯ್ಡೂಸ್ ಹಂಗೆ ಅಲ್ವಾ. ಸೊ ಖಾರ ಸ್ವಲ್ಪ ಜಾಸ್ತಿನೇ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೀಣಾ.